ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಕರ್ತನ ಸಮಾಧಾನವನ್ನು ಕೃಪೆಯನ್ನು ಹೆಚ್ಚೆಚ್ಚಾಗಿ ಮಾತನಾಡುತ್ತಾ ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆ ವಾಕ್ಯದಾಂತ ಸರಣಿಯಲ್ಲಿ ಈ ತಿಂಗಳು ನಾವು ಧ್ಯಾನಿಸುತ್ತಿರುವಂಥ ವಿಷಯ ಬಾಯಿಯ ಮಾತು. ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯವು ಜ್ಞಾನೋಕ್ತಿಗಳು 15ನೇ ಅಧ್ಯಾಯ 2ನೇ ವಚನ. ಜ್ಞಾನೋಕ್ತಿ 15:2. ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು, ಜ್ಞಾನಹೀನರ ಬಾಯಿಯು ಮೂರ್ಖತನವನ್ನು ಕಕ್ಕುವುದು. ಈ ವಾಕ್ಯವನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ತಾನೇ ತನ್ನ ಆತ್ಮನ ಮೂಲಕ ನಮಗೆ ಈ ವಾಕ್ಯವನ್ನ ವಿವರಿಸಲು. ನಾವೀಗ ಓದಿದ ವಾಕ್ಯದ ಭಾಗದಲ್ಲಿ ಕೆಲವಾರು ಸೊಗಸಾದ ಮಾತುಗಳಿದೆ. ಒಂದು ಜ್ಞಾನಿ ಅಥವಾ ಜ್ಞಾನ, ನಂತರದಲ್ಲಿ ತಿಳುವಳಿಕೆ, ನಂತರದಲ್ಲಿ ಸಾರ್ಥಕ. ಜ್ಞಾನಿಯ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಾಯಿಯ ಮಾತಿನ ಕುರಿತಾಗಿ ದೇವರ ವಾಕ್ಯವು ಅನೇಕ ವಿಧದಲ್ಲಿ ನಮ್ಮ ಸಂಗಡ ಮಾತನಾಡ್ತದೆ. ಈಗಾಗಲೇ ನಾವು ಈ ತಿಂಗಳು ಅದನ್ನೇ ಧ್ಯಾನಿಸ್ತಾ ಬರ್ತಿದ್ದೇವೆ. ಒಂದು ವೇಳೆ ಅದರ ಕುರಿತು ಧ್ಯಾನಿಸೋದಕ್ಕೆ ಎಷ್ಟೋ ವಚನಗಳು ಇನ್ನೂ ನಮಗೆ ಇವೆ. ಇದರಲ್ಲಿ ವಿಶೇಷವಾಗಿ ಒಬ್ಬ ಜ್ಞಾನಿ ತನ್ನ ನಾಲಿಗೆಯಿಂದ ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದಾದರೆ ಅವನಿಗೆ ಜ್ಞಾನದ ಅವಶ್ಯಕತೆ ಇದೆ. ಹಾಗಾದರೆ ಹೇಗೆ ಎನ್ನುವಂಥ ಜ್ಞಾನದ ಅವಶ್ಯಕತೆ ಇದೆ. ಹಾಗಾದರೆ ಈ ಜ್ಞಾನದ ಕುರಿತು ಇಡೀ ಸತ್ಯವೇದವನ್ನು ಗಮನಿಸುವಾಗ ದೇವರು ತಾನು ಆದುಕೊಂಡ ತನ್ನ ಜನರಿಗೆ, ಭಕ್ತ ಜನರಿಗೆ, ವಿಶೇಷವಾಗಿ ಪ್ರವಾದಿಗಳಿಗೆ ಆತನು ಯಾವುದನ್ನು ಮಾತನಾಡಬೇಕು, ಯಾವ ಕ್ರಿಯೆಗಳನ್ನ ಸಾಧಿಸಬೇಕೆಂಬುದನ್ನು ಆತನು ಮನುಷ್ಯನ ಚರಿತ್ರೆಯುದ್ದಕ್ಕೂ ಮಾತನಾಡಿದ ದಾಖಲೆಗಳನ್ನ ನಾವು ಈ ವಾಕ್ಯದಲ್ಲಿ ಓದ್ತೇವೆ. ಅದೆಲ್ಲವನ್ನ ದೇವರ ಜ್ಞಾನ ಎಂಬುದಾಗಿ ಕರೀತಾರೆ. ಕೆಲವು ಕಡೆ ಅದನ್ನು ವಿವೇಕ ಎಂಬುದಾಗಿಯೂ ಸಂಬೋಧಿಸಲಾಗಿದೆ. 1 ಕೊರಿಂಥ 12ನೇ ಅಧ್ಯಾಯದ 8ನೇ ವಚನಕ್ಕೆ ಬರುವಾಗ ಅಲ್ಲಿಂದ 3 ವಚನಗಳು ದೇವರು ಪವಿತ್ರಾತ್ಮನ ಮೂಲಕ ತನ್ನ ಸಭೆಗೆ ಆತನು ಸುರಿಸಿರುವಂಥ ಪವಿತ್ರಾತ್ಮನ ವರಗಳ ಕುರಿತು ಮಾತನಾಡುವಾಗ ಮೊಟ್ಟ ಮೊದಲನೆಯ ವರ ಜ್ಞಾನವಾಕ್ಯದ ವರವಾಗಿದೆ. ಈ ಜ್ಞಾನವಾಕ್ಯದ ವರ ಇದೊಂದು ಅತಿ ವಿಶೇಷವಾದ ವರ. ಈ ವರ ಎಲ್ಲಿ ಕೆಲಸ ಮಾಡ್ತದೋ ಅಥವಾ ಈ ವರ ಯಾರಲ್ಲಿ ಇರ್ತದೋ ಅವರಿಗೆ ದೇವರ ಮಾತುಗಳು ಅವರಿಗೆ ಕೊಡೋಣವಾಗ್ತದೆ. ದೇವರ ಪ್ರಕಟಣೆಗಳು ಆ ಮಾತಿನೋಪಾದಿಯಲ್ಲಿ ಅವರಿಗೆ ಕೊಡೋಣವಾಗ್ತದೆ. ದೇವರ ಕ್ರಿಯೆಗಳು ಅಥವಾ ಅವರು ಯಾವುದನ್ನು ಮಾತನಾಡಬೇಕು, ಯಾವುದನ್ನು ಕ್ರಿಯೆಯಲ್ಲಿ ಸಾಧಿಸಬೇಕೆಂಬುದನ್ನು ದೇವರು ಅವರಿಗೆ ಅದನ್ನು ಪ್ರಕಟಿಸ್ತಾನೆ. ಹಾಗಾಗಿ ಭಕ್ತರು ಅಥವಾ ವಿಶೇಷವಾಗಿ ಪ್ರವಾದಿಗಳು ಮಾತನಾಡಿದ ಅವರು ನುಡಿದ ನುಡಿಗಳನ್ನ ನಾವು ವಾಕ್ಯದಲ್ಲಿ ಓದುವಾಗ ಅದು ಕೇಳುವುದಕ್ಕೆ ಬಹಳ ಸೊಗಸು. ಒಂದು ವೇಳೆ ಪ್ರಪಂಚದಲ್ಲಿ ಎಲ್ಲಿಯೂ ಕೇಳಲಿಕ್ಕೆ ಸಿಗದಿರುವಂಥ ಮಾತುಗಳನ್ನು ನಾವು ಅತಿ ವಿಶೇಷವಾಗಿ ಅತಿ ಸೊಗಸಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೇವೆ. ಅವುಗಳು ವಿಧ ವಿಧ ರೂಪದಲ್ಲಿ ನಮಗೆ ಸಿಕ್ಕುವಂತೆ ದೇವರು ಅವುಗಳನ್ನ ನಮಗೆ ಸತ್ಯವೇದದಲ್ಲಿ ದಾಖಲಾಗಿ ಅದು ನಮಗೆ ಒದಗಿಸಿದ್ದಾನೆ. ದೇವರಿಗೆ ಸ್ತೋತ್ರ. ಇಲ್ಲಿ ವಾಕ್ಯ ಹೇಳ್ತದೆ, ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನು ಸಾರ್ಥಕ ಮಾಡುವುದು. ಹಾಗಾದರೆ ಇದು ಹೇಗೆ ಎಂಬುದನ್ನು ಯೋಚಿಸ್ತಾ ಹೋದರೆ ಅನೇಕ ಉದಾಹರಣೆಗಳು ಸಿಗ್ತದೆ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಹಳೆ ಒಡಂಬಡಿಕೆಯಲ್ಲಿ ಯೋಸೇಫ ಎನ್ನುವಂಥ ಒಬ್ಬ ದೇವ ಮನುಷ್ಯನಿದ್ದಾನೆ. ಅವನು ಮೂಲಪಿತೃವಾದ ಯಾಕೋಬನಿಗೆ 11ನೇ ಮಗ. ಯಾಕೋಬನಿಗೆ ಬಹಳ ಪ್ರಿಯನಾಗಿದ್ದ ಮಗ. ಈತನು ಚಿಕ್ಕಂದಿನಿಂದಲೇ ದೇವರ ಅನೇಕ ಪ್ರಕಟಣೆಗಳನ್ನ ಕನಸು ದರ್ಶನಗಳಲ್ಲಿ ಪಡ್ಕೊಂಡವನು. ಚಿಕ್ಕಂದಿನಿಂದಲೇ ಅವುಗಳನ್ನ ಆತನು ತನ್ನ ಕುಟುಂಬಸ್ಥರಿಗೆ ಅಥವಾ ತನ್ನ ಕುಟುಂಬದಲ್ಲಿರುವಂಥ ತಂದೆ ತಾಯಿಗಳಿಗೂ ಅಣ್ಣಂದ್ರಿಗೂ ಅದನ್ನು ತಿಳಿಯಪಡಿಸಿದವನು. ಇವನ ಜೀವಿತದಲ್ಲಿ ಹಲವು ವಿಧವಾದ ಪರಿಸ್ಥಿತಿಗಳನ್ನ ಆತನು ಹಾದು ಹೋಗಬೇಕಾಗ್ತದೆ. ಅದರಲ್ಲಿ ಒಂದು ಹಂತ ಆತನು ಸೆರೆಮನೆಯಲ್ಲಿ ಇರಬೇಕಾಗ್ತದೆ. ಆ ಹೊತ್ತಿಗೆ ಐಗುಪ್ತದ ಅಂದರೆ ಈಜಿಪ್ಟ್ನ ಅರಸ ಫರೋಹನಿಗೆ ಕನಸು ಬೀಳ್ತದೆ. ಆ ಕನಸಿನ ಅರ್ಥವನ್ನು ಹೇಳುವಂತೆ ಆತನು ತನ್ನ ಮುಂದಿರುವಂಥ ಎಲ್ಲ ವಿದ್ವಾಂಸರಿಗೂ ಜೋಯಿಸರುಗಳಿಗೂ ಆತನು ಅದನ್ನು ಕೇಳಿಕೊಳ್ತಾನೆ. ಒಬ್ಬರಿಗೂ ಅರಸನ ಕನಸು ಏನೆಂಬುದಾಗಿ ವಿವರಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಅಷ್ಟು ಹೊತ್ತಿಗೆ ಅರಸನ ಬಳಿಯಲ್ಲಿ ಸೇವೆ ಮಾಡ್ತಿದ್ದವನೊಬ್ಬನು ಅವನು ಸೆರೆಮನೆಯಲ್ಲಿದ್ದಾಗ ಅವನಿಗೆ ಉಂಟಾದ ಕನಸಿನ ಅರ್ಥವನ್ನು ಯೋಸೇಫನು ಹೇಳಿದ್ದು ಜ್ಞಾಪಕಕ್ಕೆ ಬಂದು ಅವನು ಅರಸನಿಗೆ ಹೇಳ್ತಾನೆ, ಸೆರೆಮನೆಯಲ್ಲಿ ಇಂಥವನೊಬ್ಬನಿದ್ದಾನೆ, ಅವನು ಅದನ್ನು ನಿನಗೆ ಹೇಳಬಲ್ಲನೆಂಬುದಾಗಿ ಅರಸನ ಬಳಿ ಮಾತನಾಡ್ತಾನೆ. ಕೂಡಲೇ ಆ ಪಾನದಾಯಕನ ಮಾತನ್ನು ಕೇಳಿ ಫರೋಹನು ಸೆರೆಮನೆಯಿಂದ ಯೋಸೇಫನನ್ನು ಕರೆಕಳಿಸಿ ಯೋಸೇಫನು ಅರಸನ ಮುಂದೆ ನಿಂತು ಆ ಕನಸುಗಳನ್ನ ಕೇಳುತ್ತಿದ್ದ ಹಾಗೆ ಆ ಕನಸಿನಲ್ಲಿರುವಂಥ ಒಂದೊಂದು ವಿವರವನ್ನು ಹಾಗೆಯೇ ಆತನು ಬಿಚ್ಚಿಡ್ತಾನೆ. ಆ ಕನಸಿನ ಅರ್ಥದ ಪ್ರಕಾರ ಮೊದಲು ಪ್ರಪಂಚದಾದ್ಯಂತ ತೋರಲಿರುವಂಥ 7 ಸುಭಿಕ್ಷ ವರ್ಷಗಳು
ಅದರ ಹಿಂದೆಯೇ ಬರಲಿಕ್ಕಿರುವಂಥ 7 ಕ್ಷಾಮದ ವರ್ಷಗಳು, ಆ ಕ್ಷಾಮದ ವರ್ಷಗಳು ಹೇಗೆ ಸುಭಿಕ್ಷ ವರ್ಷದಲ್ಲಿ ಸಂಪಾದನೆ ಆದ ದವಸ ಧಾನ್ಯಗಳನ್ನ ತಿಂದು ಬಿಡ್ತದೆ, ಹಾಗಾದರೆ ಕ್ಷಾಮದ 7 ವರ್ಷಗಳನ್ನ ನಿಭಾಯಿಸುವುದಕ್ಕಾಗಿ ಅರಸನು ಮಾಡಬೇಕಾದದ್ದೇನು? ಕನಸಿನ ಅರ್ಥವನ್ನು ಹೇಳಿದ ಕೂಡಲೇ ಆ ಕ್ಷಾಮದ ವರ್ಷವನ್ನು ನಿಭಾಯಿಸಬೇಕಾದ ಆಲೋಚನೆಗಳನ್ನ ಆತನು ಹೇಳ್ತಾನೆ. ಈ ತಿಳುವಳಿಕೆಯನ್ನು ಆತನು ಕೊಡ್ತಾನೆ. ಹೇಗೆ ಜನರು ಬೆಳೆದ ಬೆಳೆಯಲ್ಲಿ 20% ಹೇಗೆ ಅರಸನು ಅದನ್ನು ಸಂಗ್ರಹಿಸಿದನ್ನು ಹೇಗೆ ದೇಶದಲ್ಲಿ ಕೆಲವು ಪಟ್ಟಣಗಳನ್ನ ಉಗ್ರಾಣ ಪಟ್ಟಣವಾಗಿ ಆರಿಸಿಕೊಂಡು ಅಲ್ಲಿ ಉಗ್ರಾಣಗಳನ್ನ ಕಟ್ಟಿ ಹೇಗೆ ದವಸ ಧಾನ್ಯಗಳನ್ನ ಅದರಲ್ಲಿ ಶೇಖರಿಸಿಡಬೇಕು, ನಂತರದಲ್ಲಿ ಆಹಾರಕ್ಕಾಗಿ ಬರುವಂಥ ಜನರನ್ನು ವಿವಿಧ ದೇಶದವರಿಂದ ಅದನ್ನು ಅವರಿಗೆ ಹೇಗೆ ವಿತರಿಸಬೇಕು, ಅವರಿಂದ ಅದಕ್ಕೆ ಏನನ್ನು ತೆಗೆದುಕೊಳ್ಳಬೇಕು, ಅರಸನು ತನ್ನ ಖಜಾನೆಯನ್ನು ಹೇಗೆ ತುಂಬಿಸಿಕೊಳ್ಳಬಹುದು, ಪ್ರಪಂಚದಲ್ಲಿ ಕ್ಷಾಮದಿಂದ ಬಾಧಿತರಾದ ಜನರ ಹಸಿವನ್ನು ಹೇಗೆ ನೀಗಿಸಬಹುದು, ಎಲ್ಲವನ್ನ ಅದಕ್ಕೆ ಪರಿಹಾರವನ್ನು ಹೀಗೆ ಆತನು ಮಾತನಾಡ್ತಾನೆ. ಮೊದಲು ಕನಸನ್ನ ಅರ್ಥ ಹೇಳ್ದ, ನಂತರದಲ್ಲಿ ಅದಕ್ಕೆ ಆತನು ಪರಿಹಾರವನ್ನು ಮಾತನಾಡ್ದ. ಅದನ್ನೇ ನಾವೀಗ ಓದಿದ್ದು. ಜ್ಞಾನಿಗಳ ನಾಲಿಗೆಯು ತಿಳುವಳಿಕೆಯನ್ನ ಸಾರ್ಥಕ ಮಾಡುತ್ತದೆ. ಯೋಸೇಫನ ಬಾಯಿಂದ ಬಂದ ಪ್ರತಿಯೊಂದು ಸಂಗತಿಯನ್ನ ಫರೋಹನು ಅವನ ಪರಿವಾರದವರು ಕೇಳಿದ ಮೇಲೆ ಆದಿಕಾಂಡ 41ನೇ ಅಧ್ಯಾಯ 37, 38, 39 ಹೀಗೆ ಹೇಳ್ತದೆ. ಈ ಮಾತು ಫರೋಹನಿಗೂ ಅವನ ಪರಿವಾರದವರಿಗೂ ಒಳ್ಳೆದಾಗಿ ತೋಚಿದ್ರಿಂದ ಫರೋಹನು ತನ್ನ ಪರಿವಾರದವರಿಗೆ, ಈತನಲ್ಲಿ ದೇವರ ಆತ್ಮ ಉಂಟಲ್ಲ. ಹಾಗಾದ್ರೆ ದೇವರಾತ್ಮನ ಬಲದಿಂದ ಈತನು ಮಾತನಾಡಿದ್ದಾದರೆ ದೇವರು ಕ್ರಿಸ್ತನ ಸಭೆಗೆ ಜ್ಞಾನವಾಕ್ಯದ ವರವನ್ನು ಪವಿತ್ರಾತ್ಮದಲ್ಲೇ ಕೊಡ್ತಾನೆಂಬುದು ಈ ಮಾತಿನಿಂದ ಇನ್ನೂ ಖಚಿತವಾಯಿತು. ಈತನಲ್ಲಿ ದೇವರಾತ್ಮ ಉಂಟಲ್ಲ, ಈತನಿಗಿಂತ ಯೋಗ್ಯನಾದ ಪುರುಷನ ನಮಗೆ ಸಿಕ್ಕಾನೆಂದು ಹೇಳಿ ಯೋಸೇಫನಿಗೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ಜ್ಞಾನಿಗಳ ನಾಲಿಗೆ ತಿಳುವಳಿಕೆಯನ್ನ ಸಾರ್ಥಕ ಮಾಡುತ್ತದೆ. ಹಾಗಾದರೆ ತಿಳುವಳಿಕೆ ಎಂಬುದನ್ನು ಇಲ್ಲಿ ಹೀಗೆ ಹೇಳ್ತದೆ, ದೇವರು ಇದನ್ನೆಲ್ಲ ನಿನಗೆ ತಿಳಿಸಿರುವುದರಿಂದ ನಿನಗೆ ಸಮಾನನಾದ ಬುದ್ಧಿ ವಿವೇಕಗಳುಳ್ಳ ಪುರುಷನು ಯಾವನೂ ಇಲ್ಲ. ಕೂಡಲೇ ಅರಸ ತನ್ನ ಸಿಂಹಾಸನವನ್ನು ತನಗೆ ಉಳಿಸಿಕೊಂಡು ಇಡೀ ಐಗುಪ್ತ ಸಾಮ್ರಾಜ್ಯದ ಮೇಲೆ ಈತನನ್ನು ಸರ್ವಾಧಿಕಾರಿಯನಾಗಿ ಘೋಷಿಸ್ತಾನೆ. ಸಕಲರು ಈತನಿಗೆ ಅಡ್ಡ ಬೀಳಬೇಕೆಂಬುದಾಗಿ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ದಿನ ಅನೇಕ ವಿಷಯಗಳಲ್ಲಿ ಆಲೋಚನೆ ಇಲ್ಲದೆ ಜನರು ಪೇಚಾಡ್ತಿದ್ದಾರೆ. ಅನೇಕ ವಿಜ್ಞಾನ ಅಥವಾ ನಾನಾ ಬುದ್ಧಿ ಮಾತುಗಳೆಂಬುದಾಗಿ ಅದನ್ನು ಹಿಂಬಾಲಿಸಲಿಕ್ಕೆ ಹೋಗಿ ಅನೇಕರು ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ತಿದ್ದಾರೆ. ಅಂಥವರ ಎದುರು ದೇವರ ಜ್ಞಾನವನ್ನು ಮಾತನಾಡುವಂಥ ಜನರ ಅವಶ್ಯಕತೆ ಇದೆ. ಇದನ್ನು ಕೇಳ್ತಿರುವಂಥ ಪ್ರಿಯರೇ, ಕರ್ತನ ಈ ಕೃಪೆಯನ್ನು ನಿನಗೂ ನಿನ್ನ ಸಂತತಿಗೂ ದೇವರದನ್ನು ಅನುಗ್ರಹಿಸಲು, ದೇವರ ಪಕ್ಷ ವಹಿಸಿ ದೇವರ ಜ್ಞಾನವನ್ನು ಈ ಲೋಕದಲ್ಲಿ ಮಾತನಾಡಿ ದೇವರು ಕೊಡುವ ತಿಳುವಳಿಕೆಯನ್ನು ಜನರು ತಿಳ್ಕೊಳ್ಳುವ ವಿಧದಲ್ಲಿ ಮಾತನಾಡುವಂಥ ಸಾಮರ್ಥ್ಯವುಳ್ಳ ಜನರು ಅವಶ್ಯಕತೆ ಇರುವಲ್ಲಿ ಈಗಲೇ ಕರ್ತನ ಬಳಿ ಕೇಳೋಣ. ಕರ್ತನ ಬಳಿ ಈಗಲೇ ಕೇಳ್ರಿ, ದೇವರೇ ನನ್ನನ್ನು ಈ ರೀತಿಯಾಗಿ ನೀನು ಮಾರ್ಪಡಿಸು. ನನ್ನ ನಾಲಿಗೆ ಅದು ಜ್ಞಾನಿಯ ನಾಲಿಗೆ ಆಗಲಿ, ಅದು ತಿಳುವಳಿಕೆಯನ್ನು ಮಾತನಾಡಲಿ. ಆ ತಿಳುವಳಿಕೆಯನ್ನು ಸಾರ್ಥಕ ಮಾಡೋದು ಹೇಗೆ ಎಂಬುದನ್ನು ನನಗೆ ನೀನೇ ನಿನ್ನ ಆತ್ಮನ ಮೂಲಕ ತೋರಿಸಿಕೊಡೆಂಬಂಥ ಪ್ರಾರ್ಥನೆಯೊಂದಿಗೆ ನಾವು ಕರ್ತನ ಬಳಿಗೆ ಬರೋಣ. ಪ್ರೀತಿಯ ಪರಲೋಕ ತಂದೆಯೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ನಿನ್ನ ಪಾದ ಸನ್ನಿಧಿಗೆ ಬಂದು, ಅಪ್ಪ ತಂದೆಯೇ, ಜ್ಞಾನಿಗಳ ನಾಲಿಗೆ ತಿಳುವಳಿಕೆಯನ್ನು ಸಾರ್ಥಕ ಮಾಡುತ್ತದೆ ಎನ್ನುವಂಥ ಈ ವಾಕ್ಯದ ಪ್ರಕಾರ ಕರ್ತನೇ, ನೀನು ಕೊಡುವ ಜ್ಞಾನವಾಕ್ಯದ ವರದಿಂದ ಯೋಸೇಫನು ಹೇಗೆ ದೇವರಾತ್ಮನಿಂದಲೇ ಆತನು ಇವುಗಳನ್ನ ಮಾತನಾಡಿದೆ ಎಂಬುದಾಗಿ ನಿನ್ನನ್ನು ಅರಿಯದ ಅರಸನಿಗೂ ಅವನ ಪರಿವಾರದವರಿಗೂ ಅದು ಅರಿವಾಗುವ ವಿಧದಲ್ಲಿ ದೇವರೇ ನೀನು ಅದನ್ನು ತೋರ್ಪಡಿಸಿರುವುದಾದರೆ, ಕರ್ತನೆ, ಕನಸಿನ ಅರ್ಥವನ್ನು ಮಾತ್ರವಲ್ಲ, ಕನಸಿನಲ್ಲಿ ನೀನು ತೋರಿಸಿದ ವಿಚಾರಗಳಿಗೆ ಪರಿಹಾರವನ್ನು ನೀನು ಹೇಳಿಕೊಟ್ಟ ವಿಧದಲ್ಲಿ ಕರ್ತನೆ, ಈ ದಿನಗಳಲ್ಲಿ ಸ್ವಾಮಿ, ನಾನಾ ವಿಷಯಗಳಿಂದ, ನಾನಾ ಲೌಕಿಕ ಜ್ಞಾನಗಳಿಂದ ಮೋಸ ಹೋಗ್ತಿರುವಂಥ ಜನರ ಮಧ್ಯದಲ್ಲಿ ಅಪ್ಪ, ನಿನ್ನ ಜನರಾದ ನಾವು ಎದ್ದು ನಿನ್ನ ಜ್ಞಾನವನ್ನು, ನಿನ್ನ ತಿಳುವಳಿಕೆಯನ್ನು ಮಾತನಾಡುವುದಕ್ಕೆ ನಿನ್ನ ಆತ್ಮನ ಸಹಾಯವನ್ನು ನಮಗೆ ಅನುಗ್ರಹಿಸು. ಕ್ರಿಸ್ತನ ಸಭೆಯ ಮೇಲೆ ಇದನ್ನು ಯಥೇಚ್ಛವಾಗಿ ಒದಗಿಸು ಸ್ವಾಮಿ. ಕರ್ತನೆ, ನಿನ್ನ ಜ್ಞಾನವೂ ಇದೆ, ನೀನು ಮಾಡಬೇಕೆಂದಿರುವ ಕಾರ್ಯವೂ ಇದೆ. ಜನರು ಯಾವುದನ್ನು ಅವಲಂಬಿಸಬೇಕೆಂಬುದನ್ನು ಕರ್ತನೆ ಸ್ಪಷ್ಟವಾಗಿ ತಿಳಿಪಡಿಸುವಂಥ ಧೈರ್ಯದಿಂದ, ದೇವರಾತ್ಮನ ಬಲದಿಂದ ಮಾತಾಡುವಂಥ ಕೃಪೆಯನ್ನು ನಿನ್ನ ಸಭೆಯಲ್ಲಿರುವಂಥ ನಮಗೆ ಅನುಗ್ರಹಿಸು. ಕರ್ತನೆ, ಇದು ನನಗೆ ಬೇಕೆಂಬುದಾಗಿ ಕೇಳುವ ಪ್ರಿಯರನ್ನು ಈ ವಿಧದಲ್ಲಿ ಆಶೀರ್ವದಿಸು. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದೆವು ನಮ್ಮ ತಂದೆಯೇ, ಆಮೆನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆ.